ನಮಸ್ಕಾರ. ಒಂದು ಸುಂದರವಾದ ಹೂವು ನಿಧಾನವಾಗಿ ಒಂದು ರುಚಿಕರವಾದ ಹಣ್ಣಾಗಿ ಬದಲಾಗೋದನ್ನ ನಾವೆಲ್ಲ ನೋಡಿರ್ತೀರಿ ಅಲ್ವಾ? ಆದ್ರೆ ಇದು ಕಣ್ಣಿಗೆ ಕಾಣೋ ಬದಲಾವಣೆ ಮಾತ್ರ ಅಲ್ಲ. ಇದರ ಹಿಂದೆ ಒಂದು ಸಣ್ಣ ಸೂಕ್ಷ್ಮ ಜಗತ್ತಿನಲ್ಲಿ ನಡೆಯೋ ದೊಡ್ಡ ಪಯಣವೇ ಅಡಗಿದೆ. ಬನ್ನಿ ಇವತ್ತು ಆ ಅದ್ಭುತ ಪಯಣದ ಒಳಗೆ ಹೋಗಿ ನೋಡೋಣ. ಹಾಗಾದ್ರೆ ಈ ರೂಪಾಂತರದ ಹಿಂದಿರೋ ಸೀಕ್ರೆಟ್ ಏನು? ಒಂದು ಹೂವು ಹಣ್ಣಾಗಿ ಬದಲಾಗೋಕೆ ಕಾರಣವಾದ್ರೂ ಏನು? ಇದರ ಉತ್ತರ ಗಿಡದ ಸಂತಾನೋತ್ಪತ್ತಿಯ ಒಂದು ತುಂಬಾನೇ ಮುಖ್ಯವಾದ ಹಂತದಲ್ಲಿ ಅಡಗಿದೆ. ಈ ಇಡೀ ಕಥೆ ಶುರುವಾಗೋದೇ ಒಂದು ಸಣ್ಣ ಪರಾಗದಿಂದ. ಎಲ್ಲದಕ್ಕೂ ಆರಂಭ ಪರಾಗಸ್ಪರ್ಶ. ಅಂದ್ರೆ ಒಂದು ಪರಾಗ ರೇಣು ಹೂವಿನ ಗಂಡು ಭಾಗದಿಂದ ಹೆಣ್ಣು ಭಾಗವನ್ನ ತಲುಪಿದಾಗ ಒಂದು ನಂಬೋಕೆ ಆಗ್ತಂತಹ ಪಯಣ ಶುರುವಾಗತ್ತೆ. ಇದು ಸುಮ್ಮನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಲ್ಲ, ಇದು ಒಂದು ಹೊಸ ಜೀವವನ್ನೇ ಸೃಷ್ಟಿ ಮಾಡೋ ಮೊದಲ ಹೆಜ್ಜೆ. ಸರಿ, ಇಲ್ಲಿ ಏನಾಗತ್ತೆ ಅಂತ ನೋಡೋಣ. ಮೊದಲು ಪರಾಗರೇಣು ಹೂವಿನ ಹೆಣ್ಣು ಭಾಗದ ತುದಿಯಲ್ಲಿರೋ ಸ್ವಲ್ಪ ಜಿಗುಟಾಗಿರೋ ಶಲಾಕಾಗ್ರದ ಮೇಲೆ ಬಂದು ಕೂರುತ್ತೆ. ಅಲ್ಲಿ ಅದಕ್ಕೆ ಸಿಗೋ ಸಕ್ರೆಯುಕ್ತ ದ್ರವವನ್ನ ಹೀರ್ಕೊಂಡು ಅದು ಮೊಳಕೆ ಒಡೆಯೋಕೆ ಶುರು ಮಾಡುತ್ತೆ. ಅಂದ್ರೆ ಅದರಿಂದ ಒಂದು ಸಣ್ಣ ಟ್ಯೂಬ್ ತರದ ರಚನೆ ಬೆಳೆಯೋಕೆ ಆರಂಭವಾಗುತ್ತೆ. ಈ ರೀತಿ ಬೆಳೆಯೋ ಸೂಕ್ಷ್ಮ ಕೊಳವೆಗೆ ಪರಾಗ ನಳಿಕೆ ಅಂತ ಕರೀತಾರೆ. ಇದನ್ನೊಂದು ರೀತಿ ಒಂದು ಸಣ್ಣ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಖಾಲಿ ಟ್ಯೂಬ್ ಅಲ್ಲ, ಬದಲಾಗಿ ಮುಂದಿನ ಪೀಳಿಗೆಯನ್ನ ಹೊತ್ತೊಯ್ಯೋ ಒಂದು ಸೇಫ್ ಪ್ಯಾಸೇಜ್. ಇದರೊಳಗೇನೆ ಗಂಡು ಲಿಂಗಾಣುಗಳು ತಮ್ಮ ಡೆಸ್ಟಿನೇಷನ್ ಕಡೆಗೆ ಪ್ರಯಾಣ ಶುರು ಮಾಡ್ತವೆ. ಈಗ ಈ ಪರಾಗನಳಿಕೆ ಶಲಾಕಾಗ್ರದಿಂದ ಶುರುವಾಗಿ ಶಲಾಕಾನಳಿಕೆ ಅನ್ನೋ ಕಾಂಡದ ತರಹದ ಭಾಗದ ಮೂಲಕ ಕೆಳಗೆ ತನ್ನ ಅಂತಿಮ ಗುರಿಯಾದ ಅಂಡಾಶಯದ ಕಡೆಗೆ ತನ್ನ ದಾರಿಯನ್ನ ಕರೆಕ್ಟಾಗಿ ಹುಡುಕಿಕೊಂಡು ಬೆಳೀತಾ ಹೋಗುತ್ತೆ. ಇದು ಸುಮ್ಮನೆ ಬೆಳೆಯೋದಲ್ಲ, ಕೆಮಿಕಲ್ ಸಿಗ್ನಲ್ಗಳನ್ನು ಫಾಲೋ ಮಾಡಿಕೊಂಡು ಹೋಗೋ ಒಂದು ಇಂಟೆಲಿಜೆಂಟ್ ಜರ್ನಿ. ಈ ಪರಾಗನಳಿಕೆ ಹೀಗೆ ಕೆಳಗೆ ಬೆಳೆಯುತ್ತಾ ಹೋಗುವಾಗಲೇ ಅದರೊಳಗೆ ಎರಡು ತುಂಬಾನೇ ಇಂಪಾರ್ಟೆಂಟ್ ಆದ ಗಂಡು ಲಿಂಗಾಣುಗಳು ರೆಡಿಯಾಗ್ತವೆ. ಹೌದು, ಒಂದಲ್ಲ, ಎರಡು. ಯಾಕೆರಡು? ಈ ಎರಡನೇ ಲಿಂಗಾಣುವಿನ ಪಾತ್ರ ಏನು ಅನ್ನೋದೇ ಈ ಇಡೀ ಪ್ರಕ್ರಿಯೆಯ ಒಂದು ಸಸ್ಪೆನ್ಸ್. ಅದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಕೊನೆಗೂ ಆ ಪರಾಗನಳಿಕೆ ತನ್ನ ಪಯಣವನ್ನ ಮುಗಿಸಿ ಅಂಡಾಶಯವನ್ನ ತಲುಪಿ ಅದರೊಳಗಿರೋ ಅಂಡಾಣುವನ್ನ ಸೇರ್ಕೊಡುತ್ತೆ. ಆಮೇಲೆ ತಾನು ಹೊತ್ತು ತಂದಿದ್ದ ಆ ಎರಡು ಗಂಡು ಲಿಂಗಾಣುಗಳನ್ನ ಭ್ರೂಣಚೀಲದೊಳಗೆ ರಿಲೀಸ್ ಮಾಡುತ್ತೆ. ಇಲ್ಲಿಂದ ಮುಂದೆ ನಡೆಯೋದೇ ನಿಜವಾದ ಮ್ಯಾಜಿಕ್. ಈಗ ನಾವು ನೋಡೋಕ್ ಹೊರಟಿರೋದು ಹೂ ಬಿಡೋ ಸಸ್ಯಗಳಲ್ಲಿ ಮಾತ್ರವೇ ಕಾಣಿಸಿಗೋ ಒಂದು ಯುನೀಕ್ ಮತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರೋಸೆಸ್. ಇದನ್ನ ದ್ವಿನಿಷೇಚನ ಅಥವಾ ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ದ್ವಿನಿಷೇಚನ ಹೆಸರಲ್ಲೇ ಇದೆ ಅಲ್ವಾ? ದ್ವಿ ಅಂದ್ರೆ ಎರಡು, ಅಂದ್ರೆ ಎರಡು ಫಲೀಕರಣ ಕ್ರಿಯೆಗಳು ಒಂದೇ ಸಲ ಒಂದೇ ಕಡೆ ನಡೆಯೋದು. ಪರಾಗನಳಿಕೆ ಬಿಡುಗಡೆ ಮಾಡಿದ ಆ ಎರಡೂ ಗಂಡು ಲಿಂಗಾಣುಗಳು ಇಲ್ಲಿ ತಮ್ಮ ತಮ್ಮ ಪ್ರತ್ಯೇಕ ಕೆಲಸಗಳನ್ನ ಮಾಡ್ತವೆ. ಹಾಗಾದ್ರೆ ಆ ಎರಡು ವಿಲೀನಗಳು ಯಾವುವು? ನೋಡಿ, ಮೊದಲನೇ ಗಂಡು ಲಿಂಗಾಣು ಅಂಡಾಣುವಿನ ಜೊತೆ ಸೇರಿ ಯುಗ್ಮಜವನ್ನ ರೂಪಿಸುತ್ತೆ. ಇದೇ ಮುಂದೆ ಭ್ರೂಣವಾಗಿ ಅಂದ್ರೆ ಹೊಸ ಗಿಡವಾಗಿ ಬೆಳೆಯೋದು. ಅದೇ ಸಮಯದಲ್ಲಿ ಎರಡನೇ ಗಂಡು ಲಿಂಗಾಣು ಅಲ್ಲೇ ಪಕ್ಕದಲ್ಲೇ ಇರೋ ಧ್ರುವೀಯ ಬೀಜಕಣಗಳ ಜೊತೆ ಸೇರಿ ಭ್ರೂಣಾಹಾರವನ್ನ ರೂಪಿಸುತ್ತೆ. ಅಂದ್ರೆ ಒಂದು ಲಿಂಗಾಣು ಮಗುವಿನ ಸೃಷ್ಟಿ ಮಾಡಿದ್ರೆ ಇನ್ನೊಂದು ಆ ಮಗು ಬೆಳೆಯೋಕೆ ಬೇಕಾದ ಫುಡ್ ಪ್ಯಾಕೆಟ್ ಅನ್ನು ಸೃಷ್ಟಿ ಮಾಡುತ್ತೆ. ಎಂತಹ ಅದ್ಭುತ ವ್ಯವಸ್ಥೆ ಅಲ್ವಾ? ಈ ಸೂಕ್ಷ್ಮ ಮಟ್ಟದಲ್ಲಿ ದ್ವಿನಿಷೇಚನ ಅನ್ನೋ ಒಂದು ದೊಡ್ಡ ಪ್ರಕ್ರಿಯೆ ಮುಗಿದ ಮೇಲೆ ಹೂವಿನಲ್ಲಿ ನಮಗೆ ಕಣ್ಣಿಗೆ ಕಾಣುವಾಗೆ ದೊಡ್ಡ ದೊಡ್ಡ ಬದಲಾವಣೆಗಳು ಆಗೋಕ್ ಶುರುವಾಗುತ್ತೆ. ಹೂವು ತನ್ನ ಮೂಲ ಉದ್ದೇಶವನ್ನ ಪೂರೈಸಿ ಈಗ ಮುಂದಿನ ಹಂತಕ್ಕೆ ರೆಡಿಯಾಗುತ್ತೆ. ಫಲೀಕರಣದ ನಂತರ ಆಗೋ ಮೇನ್ ಚೇಂಜಸ್ ಅಂದ್ರೆ ಇವು. ಯುಗ್ಮಜ ಭ್ರೂಣವಾಗಿ ಬೆಳೆಯುತ್ತೆ. ಅದನ್ನ ಸುತ್ತುವರ್ದಿರೋ ಅಂಡಾಣು ಗಟ್ಟಿಯಾಗಿ ಒಂದು ರಕ್ಷಣಾ ಕವಚವನ್ನ ಬೆಳೆಸ್ಕೊಂಡು ಬೀಜವಾಗಿ ಬದಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲವನ್ನೂ ತನ್ನೊಳಗೆ ಇಟ್ಕೊಂಡಿರೋ ಅಂಡಾಶಯ ಚೆನ್ನಾಗಿ ಊದುಕೊಂಡು ರಸಭರಿತವಾದ ಹಣ್ಣಾಗಿ ಮಾರ್ಪಡುತ್ತೆ. ಸರಿ, ಹಣ್ಣು ಮತ್ತು ಬೀಜಗಳು ಹೀಗೆ ಬೆಳೆಯುತ್ತಿರುವಾಗ ಹೂವಿನ ಮಿಕ್ಕ ಭಾಗಗಳ ಕಥೆ ಏನು? ಆ ಅಂದವಾದ ದಳಗಳು, ಪರಾಗವನ್ನ ಹೊಂದಿದ್ದ ಕೇಸರ, ಶಲಾಕಾಗ್ರ ಮತ್ತು ಶಲಾಕ ನಳಿಕೆಯಂತಹ ಭಾಗಗಳ ಕೆಲಸ ಇವಾಗ ಮುಗಿತು. ಅವು ತಮ್ಮ ಪಾತ್ರವನ್ನ ಯಶಸ್ವಿಯಾಗಿ ಮುಗಿಸಿ ಗಿಡದ ಶಕ್ತಿಯನ್ನ ಉಳಿಸೋಕೆ ತಾವಾಗೆ ಒಣಗಿ ಉದ್ರಿ ಹೋಗ್ತವೆ. ಹಾಗಾಗಿ ಇನ್ಮುಂದೆ ಒಂದು ಹಣ್ಣನ್ನ ನೋಡಿದಾಗ ನಮಗೆ ನೆನಪಾಗ್ಬೇಕು, ಅದು ಬರೀ ಒಂದು ಹಣ್ಣಲ್ಲ, ಅದು ಒಂದು ಪರಾಗ ರೇಣುವಿನ ಸೂಕ್ಷ್ಮ ಪಯಣ, ದ್ವಿನಿಶ್ಚೇಚನದ ಪವಾಡ ಮತ್ತು ಒಂದು ಸಂಪೂರ್ಣ ರೂಪಾಂತರದ ಕಥೆ. ಪ್ರತಿ ಬೀಜ ತನ್ನೊಳಗೆ ಮುಂದಿನ ಪೀಳಿಗೆಯ ಭರವಸೆಯನ್ನ ಹೊತ್ತುಕೊಂಡಿರುತ್ತೆ.